ಶಾಂತ, ಏ ಶಾಂತ, ಶಾಂತ. ಅಯ್ಯೋ 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 ಅಯ್ಯೋ, ಏನ್ರಿ ಅದು? ಅದು ಯಾಕಂಗೆ ಶಾಂತ 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 ಅಂತೀರಾ? ಅಲ್ಲ ಮನೇಲಿಲ್ದೆ ಇನ್ನೆಲ್ಲಿ ಹೋಗ್ಲಿ ಹೇಳಿ? ಅಲ್ಲ, ಒಂದಿನಕ್ಕಾದ್ರೂ ನನ್ನ ಗಂಡ ಹೊರಗಡೆಯಿಂದ ಬಂದವನೇ, ಅವನು ಖುಷಿಯಿಂದ ಬರ್ಮಾಡ್ಕೋಬೇಕು. ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಏನ್ ತಗೋತೀರ ರೀ, ಬನ್ರಿ ಕುತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ ಅಂತ ಒಂದಿನಕ್ಕಾದ್ರೂ ನಾನು ಬರೀ ಬಾಯಿ ಮಾತ್ಕಾದ್ರೂ ಕೇಳಿದೀನಿ. ಅಲ್ಲ, ಗಂಡ ಅಂತ ಅಂದ್ರೆ ನಾಯಿಗಿಂತ ಕಡೆ ಕಡೆ ಆಗ್ಬಿಟ್ಟಿದ್ದೀನಿ. ಈಗೇನು ನಿಮ್ಗೆ ಏನ್ ಬೇಕು ಹೇಳಿ, ಮಾಡ್ಕೊಂಬಂದು ಕೊಡ್ತೀನಿ. ಅದಕ್ಕೆ ಯಾಕೆ ಇಷ್ಟು ಉದ್ದ ಮಾತಾಡ್ತೀರಾ? ಅಲ್ಲ, ಇಷ್ಟು ವರ್ಷದಿಂದಾನೇ ನಿನ್ನ ಅನ್ಭವಿಸ್ಕೊಂಡ್ ಬಂದಿದ್ದೀನಿ. ಇನ್ನು ಈಗ ಬದಲಾಗು ಅಂತಂದ್ರೆ, ಅಲ್ಲ ಈಗ ಬದಲಾಗಿತ್ತಾನೆ ಏನು ಮಾಡಬೇಕು? ಮಕ್ಳು ಮರಿಗೆಲ್ಲ ಮದುವೆ ಆಯಿತು, ಮೊಮ್ಮಕ್ಳು ಬರೋ ಟೈಮ್ ಆಯಿತು. ಈಗ ಎಂಥದ್ದು ತಗೋ, ಎಲ್ಲ ಸ್ವಾಮಿ ಕಾಣಿಸ್ತಾ ಇಲ್ವಲ್ಲ? ಅಲ್ಲ ಕಣ್ರಿ, ಬಂದರೇನೆ ಏನ್ ಶಾಂತ 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 ಶಾಂತ, ಏನ್ ಶಾಂತಂಗೆ ಚಿನ್ನದ ಸರನೋ ವಜ್ರ ದೋಲೆನೋ ತಗೊಂಬಂದಿದ್ದೀನಿ ಏನಾಗ ಬಿಡ್ಕೊಂಬಂದ್ರಿ. ಅಲ್ಲ ಕೇಳ್ತಾರ ನೋಡ್ರಿ, ಮಗನ್ ಕೇಳ್ತಾ ಇದ್ದೀರಾ? ಅಲ್ಲ ಡೈರೆಕ್ಟಾಗಿ ಸ್ವಾಮಿ ಸ್ವಾಮಿ ಎಲ್ಲಿದೆಯಾ ಅಂತ ಕೇಳಿದ್ರೆ ಆಯ್ತಿರ್ಲಿಲ್ವಾ? ನೀನಿರೋದು ಯಾಕೆ? ಮನೇಲೇ ಇರ್ತೀಯ ತಾನೆ? ನಾವೇನೋ ಹೊರಗಡೆ ಹೋಯ್ತೀವಿ, ಮನೇಲಿ ಯಾರವ್ರೆ ಯಾರಿಲ್ಲ, ಯಾರು ಬಂದ್ರು ಯಾರು ಹೋದ್ರು ಗೊತ್ತಾಗೋದಿಲ್ಲ. ನಿನ್ಗಾದ್ರೆ ಎಲ್ಲ ಗೊತ್ತಿರುತ್ತೆ ತಾನೆ, ಅದಕ್ಕೆ ನಿನ್ನೇ ಕರೆದು ಬಿಟ್ರೆ ಎಲ್ಲ ಇನ್ಫಾರ್ಮೇಶನ್ ತಾನಾಗೆ ಬಂದ್ಬಿಡುತ್ತೆ ಅಂತ ನಿನ್ನೆ ಕರೆದಿದ್ದು. ಹೌದು ಗಂಡ. ಅಲ್ಲ ನಾನೇನು ನಿಮ್ಮ ಮನೆ ವಾಚ್ಮ್ಯಾನ್ ಮಾಡ್ಕೊಂಡಿದ್ಯಾ? ನಿಮ್ಮ ಮನೆ ಏನು ಕೆಲಸದವ್ರು ಮಾಡ್ಕೊಂಡಿದ್ಯಾ? ಏನು ಯಾರು ಬಂದರು, ಯಾರು ಹೋದ್ರು, ಏನು ತಂದರು, ಏನು ಬಿಟ್ರು ಎಲ್ಲನೂ ನೋಡ್ದ ಕುತ್ಕೊಳ್ಳೋಕ್ಕೆ. ಅಲ್ಲ ನನಗೂ ಬೇಕಾದಷ್ಟು ಕೆಲಸ ಇರುತ್ತೆ, ಅದ್ರ ಮಧ್ಯದಲ್ಲಿ ಇದೆಲ್ಲನೂ ನೋಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ಲೇ ಶಾಂತ, ಅದೆಲ್ಲ ಬುಡೆ, ಅದು ಯಾಕೆ ಹಂಗಾಡ್ತೀಯ? ಅಯ್ಯೋ, ನಿನಗೆ ಗಂಡನ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇದ್ದಿದ್ದು ಹಿಂಗೆಲ್ಲ ಮಾತಾಡ್ತಿದ್ದ ನೀನು? ಅಲ್ಲ, ಗಂಡ ಏನೋ ಕೇಳ್ತಾವನೆ, ಮುತುವರ್ಜಿ ತಗೊಂಡು ಹೇಳೋಣ ಎಂತೋ ಏನೋ ಅಂತ ಕೇಳೋಣ ಅನ್ನೋದೇ ಇಲ್ಲ ನಿನಗೆ. ಛೆ 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 ಛೆ, ಈ ಮನೆಯಲ್ಲಿ ನನಗೆ ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಅಯ್ಯೋ ಬಿಡ್ರಿ ಹೋಗ್ಲಿ, ಬರೀ ಇದೇ ಆಯಿತು ನಿಮ್ಮದು. ಅಲ್ಲ ಏನಕ್ಕೆ ಸ್ವಾಮಿ, ಏನಕ್ಕೆ ಇವಾಗ? ಅಯ್ಯೋ ಶಾಂತ, ಅದೇ ಹೇಳಿದ್ನಲ್ಲ ಲೋನ್ ಆಯ್ತದೆ ಅಂತವ, ಅದಾ ಅಕೌಂಟಿಗೆ ಬಂದೈತೆ ಅಂತ ಅಂದ್ರು, ಹೋಗಿ ಅಕೌಂಟಿಂದ ತಗೊಂಬಂದೆ. ಅದಕ್ಕೆ ನಿನ್ನ ಮಗನ್ ಕೊಟ್ಬಿಟ್ಟು ಅದೇನು ಮಾಡ್ತಾನೋ ಮಾಡ್ಕೊಳ್ಳಿ ಅಂತ ಹೇಳೋಣ ಅನ್ಬಿಟ್ಟು ಬಂದೆ. ನೀನು ನೋಡಿದ್ರೆ ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀಯಪ್ಪ. ಏನು ನಾನು ಮಾತಾಡಿತಾ ನಿಂತಿದ್ದೀನ? ಅಲ್ಲ ಕಣ್ರಿ, ಬಂದಾಗಿಂದನೂ ಅದು ಇದು ಅಂದ್ಕೊಂಡು ಬೇಕಾಗಿರೋದು ಬೇಡತಿರೋದು ಎಲ್ಲ ಮಾತಾಡ್ತಾ ನಿಂತಿರೋರು ನೀವು ಇಲ್ಲಿ ಬಂದು ನನಗೆ ಹೇಳ್ತಾ ಇದ್ದೀರಾ? ತಡಿ, ಸ್ವಾಮಿ ಕರಿತೀನಿ. ಸ್ವಾಮಿ ಬಾರಪ್ಪ ಇಲ್ಲಿ. ಅತ್ತೆ, ಇವ್ರು ಮಲ್ಕೊಂಡಿದ್ದಾರೆ. ಇವನೊಬ್ಬ ಯಾವಾಗಲೂ ಮಲ್ಕೊಳ್ಳೋದು ಟೈಮ್ ಸಿಕ್ಕಿದ್ರೆ ಸಾಕು ಮಲ್ಕೊಬಿಡೋಣ ಅಂತ ಮಲ್ಕೊಬಿಡ್ತಾನೆ. ಎಲ್ಲ ನಿನ್ನ ಬುದ್ಧಿನೇ ಕಣೇಶ್ ಅಂತ, ನಿನ್ನ ಮಗನಲ್ಲಿ ಇರೋದೆಲ್ಲ ನಿನ್ನ ಬುದ್ಧಿನೇ. ಅವ್ನ ಹೊಟ್ಟೆಲಿದ್ದಾಗ ನೀನೇನು ಕಮ್ಮಿ ನಿದ್ದೆ ಮಾಡಿದ್ದ? ಅಲ್ಲ, ಕುಂಭಕರ್ಣ ನಿದ್ದೆ ಮಾಡ್ದಂಗೆ ಮಾಡ್ತಿದ್ದೆ. ಅದಕ್ಕೆ ನಿನ್ನ ಮಗನ ಕುಂಭಕರ್ಣ ಥರ ಮನಿಕೊಳ್ಳೋದು. ಅದೇ ಮತ್ತೆ ಇವಾಗ ಅಲ್ಲ, ಎಲ್ಲಿಂದ ಎತ್ತಾಗೋದ್ರು ನನ್ನ ಬುಡಕ್ಕೆ ಬರ್ತಿರಲ್ಲ ಯಾಕೆ ರೀ? ಅಮ್ಮ ರಮ್ಯಾ, ಹೋಗು ಸ್ವಾಮಿನ ಎಬ್ಬಿಸ್ಬಿಟ್ಟು ಕರ್ಕೊಂಬರೋಗು. ಅದೇ ಲೋನ್ಗೆ ಹಾಕಿದ್ರಲ್ವ, ಅದು ಲೋನ್ ಬಂದೈತೆ, ಅಮೌಂಟ್ ಕೊಡೋಕ್ಕೆ ಅಂತ ಕರಿತಾವ್ರೆ, ಬನ್ರಿ ಒಂಚೂರು ಅಂತ ಎಬ್ಬಿಸ್ಕೊಂಡು ಕರ್ಕೊಬ. ಸರಿ ಅತ್ತೆ, ಆಯಿತು. ರೀ 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 ಏನೇ ರೀ, ಮಾವ ಕರೀತಾ ಇದ್ದಾರೆ, ಎದ್ದೇಳ್ರಿ. ಏನಂತೆ? ನೀನೇ ಕೇಳ್ಕೊಂಬರ್ಬೇಕು ತಾನೆ. ಎಷ್ಟು ಚೆನ್ನಾಗಿ ನಿದ್ದೆ ಬರ್ತದ, ಮಧ್ಯದಲ್ಲಿ ಬಂದು ಎಬ್ಬಿಸ್ತೀಯ. ಆಯ್ತಲ್ಲಪ್ಪ, ನನಗೆ ಹೋಗೋದೇನು ನೀನೇ ಕೇಳ್ಕೊಬೋಗು. ರೀ ಅದೇನ್ರಿ ಅದು, ಯಾವಾಗಲೂ ಮಲಗಿರ್ತೀರಾ? ಅತ್ತೆ ಮಾವನು ಅದನ್ನೇ ಬೈತಾವ್ರೆ, ಏನು ಯಾವಾಗಲೂ ಮಲಗಿರ್ತಾನಲ್ಲ ಅವನು ಗಡ್ಸಾಗಿ ಅಂತವ. ರೀ ಎದ್ದು ಬನ್ರಿ ಸುಮ್ಮನೆ. ಅಲ್ಲಿ ಲೋನ್ಗೆ ಹಾಕ್ಸಿದ್ರಲ್ಲ, ಅದು ಅಮೌಂಟ್ ಬಂದೈತಂತೆ, ಅದಕ್ಕೆ ನಿಮಗೆ ಕೊಡೋಕ್ಕೆ ಅಂತಲೇ ಕರೀತಿರೋದವರು. ನೋಡಿ, ಈಗೇನೋ ನಿದ್ದೆ ಮಾಡ್ತಾ ಇದ್ದೀರಾ, ಮುಂದೆ ಗಿಸ್ನೆಸ್ ಅಂತ ಮಾಡ್ಕೊಂಡ್ಮೇಲೂ ಇದೇ ಥರ ಮಾಡೋಕ್ಕಾಯ್ತದ ಹೇಳಿ? ಇವಾಗಲಿಂದನೇ ಎಲ್ಲ ಕಲೀರಿ. ಏನು ಒಳ್ಳೆ ನಿದ್ದೆ ಅಂತೀರಾ? ಏನು ನಿದ್ದೆ ಮಾಡೋದು ಒಂದೇ ಜೀವನ ಅನ್ಕೊಬಿಟ್ಟಿದ್ದೀರಾ? ಏನು ಅಮೌಂಟಾ? ಅಯ್ಯೋ ದೇವ್ರೆ, ನಾನು ಎಷ್ಟು ಕೇಳ್ಕೊಂತಿದ್ದೆ ನಾನು ಬಿಸ್ನೆಸ್ ಮಾಡ್ಕೋಬೇಕು ಅಂತ. ಸರಿ ಈಗಲೇ ಹೋಗ್ತೀನಿ ತಡಿ. ಅಯ್ಯೋ, ಅದೇನು ಬಿಸ್ನೆಸ್ ಮಾಡ್ತಿರೋ ಏನೋ. ಅಲ್ಲ, ಇರೋ ಜಮೀನ್ ಮೇಲೆ ಲೋನ್ ತೆಗೆದು ಹಾಕವ್ರೆ ರೀ. ಈಗಲೇ ಹೇಳ್ತಾ ಇದ್ದೀನಿ ನೋಡಿ, ನೀವು ಸ್ವಲ್ಪ ಜವಾಬ್ದಾರಿ ತಗೊಂಡು ಎಲ್ಲನೂ ಬಿಸ್ನೆಸ್ ಮಾಡಿ, ನಾವು ಒಂದು ಹೇಳ್ಕೊಳ್ಳೋ ಥರ ಬೆಳೆಯೋಣ. ಅಯ್ಯೋ ಗೊತ್ತು ತಗೊಳ್ಳೆ, ಎಲ್ಲ ಗೊತ್ತಿದೆ, ಮಾಡ್ತಾ ಇರೋದು ನಾನು. ರೀ ಈಗ ಇದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಕಟ್ಟೋದು ಹೆಂಗೆ? ಅಲ್ಲ ಬ್ಯಾಂಕ್ಗೆ ಹೋಗಿ ಕಟ್ಟಬೇಕೇನೋ? ಅಯ್ಯೋ ಪುಣ್ಯಾತ್ ಕಿತ್ತಿ, ಇನ್ನುವೇ ಆ ದುಡ್ಡ ಕೈಗೆ ಕೊಟ್ಟು ಏನು ಮಾಡ್ತಾನೆ ಎಂತೂ ಅವನ್ನೇ ಕೇಳನ್ ತಗೋ. ನಾನು ಕಟ್ಟಕ್ಕಾಯ್ತದ ಹೇಳು? ನನಗೆ ಬರೋದೇ ವರ್ಷಕ್ಕೊಂದ್ಸರಿ ಆದಾಯ ಬರ್ತದೆ. ಅದು ಏನಾದ್ರು ಬೆಳೆ ಗಿಳೆ ಹಾಕಿದ್ರೆ 6 ತಿಂಗಳಿಗೋ 3 ತಿಂಗಳಿಗೋ ಏನೋ ಒಂದಿಷ್ಟು ನಾವೇನು ಖರ್ಚು ಮಾಡಿರ್ತೀವಿ ಅದ್ರ ಮೇಲೆ ಒಂಚೂರು ಲಾಭ ಸಿಕ್ಕಿರ್ತದೆ. ಇನ್ನೇನು ನಾವೇನು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇದೀವಿ, ತಿಂಗಳು ಇಷ್ಟು ಪಗಾರ ಬರ್ತದಪ್ಪ, ಇಷ್ಟು ಕಟ್ಬಿಡೋಣ ಅನ್ನಕ್ಕೆ. ಇನ್ಮೇಲೆ ನಿನ್ನ ಮಗ ಜವಾಬ್ದಾರಿ ತಗೊಂಡು ಅದೇನು ದುಡಿತಾನೆ ಅದರಲ್ಲೇ ಕಟ್ಕೊಂಡು ಹೋಗ್ಬೇಕಷ್ಟೇ. ಕಟ್ತಾನೆ ಬಿಡ್ರಿ. ನನ್ನ ಮಗ ಏನು ಕುಡಿತಾನ ತಿಂತಾನ, ಏನು ದುಡ್ಡು ಹಾಳು ಮಾಡ್ತಾನ? ಎಂಥದ್ದು ಇಲ್ಲ. ನನ್ನ ಮಗ ಚೆನ್ನಾಗೇ ನೋಡ್ಕೋತಾನೆ ಬಿಸ್ನೆಸ್ ಎಲ್ಲನೂ, ನೀವೇನು ಚಿಂತೆ ಮಾಡಬೇಡಿ. ಹೀಗೆ 3 ಹೊತ್ತು ಮಲಗಿದ್ರೆ ಚೆನ್ನಾಗಿ ಮಾಡ್ತಾನೆ ಬಿಸ್ನೆಸ್. ಅಪ್ಪ ಸ್ವಾಮಿ, ಅದು ಲೋನ್ ಆಯ್ತು ಕಣಪ್ಪ, ಲೋನ್ ಆಯ್ತು, ಅದು ದುಡ್ಡು ತಗೊಂಬಂದಿದ್ದೀನಿ, ಅದು ನಿನಗೆ ಕೊಡ್ತೀನಿ. ಪೂರ್ತಿ ಜವಾಬ್ದಾರಿ ನಿಂದೆ ಕಣಪ್ಪ. ಸರಿಯಪ್ಪ, ಆಯ್ತು.
ತಗೊಳಪ್ಪ, ಇದರಲ್ಲಿ 4 ಲಕ್ಷ ರೂಪಾಯಿ ಐತೆ. ಇನ್ನೆಲ್ಲ ನಿಂದೆ ಜವಾಬ್ದಾರಿ ನೋಡು. ಈಗಲೇ ಹೇಳ್ತಾ ಇದ್ದೀನಿ, ನಾಳೆ ಹಂಗೆ ಹಿಂಗೆ ಅನ್ನೋ ಮಾತು ಬರೋದು ಬೇಡ ಕಣಪ್ಪ. ಪೂರ್ತಿ ದುಡ್ಡು ಏನು ಬಂದಿತ್ತೆ ಅಷ್ಟು ನಿನಗೆ ಕೊಡ್ತಾ ಇದ್ದೀನಿ. ಅದು ಯಾವ ಬಿಸ್ನೆಸ್ ಮಾಡ್ತೀಯೋ ಮಾಡ್ಕೋ. ಮಾತ್ರ ತಿಂಗಳು ಮಾತ್ರ ಜಮೀನ್ ಮೇಲಿರೋ ದುಡ್ಡನ್ನ ತೀರಿಸಿ ಜಮೀನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದೆ ಕಣಪ್ಪ. ನಮ್ಮಿಬ್ರದ್ದು ಇನ್ನೇನು ಮುಗೀತಿ, ಎಲ್ಲನೂ ಉಳಿಸ್ಕೊಂಡ್ರು ನಿಂದೆ, ಕಳ್ಕೊಂಡ್ರು ನಿಂದೆ. ಅಪ್ಪ ನೀವೇನು ಯೋಚನೆ ಮಾಡಬೇಡಿಯಪ್ಪ, ನಾನು ಎಲ್ಲನೂ ಮಾಡ್ಕೊಂಡು ಹೋಗ್ತೀನಿ. ಸರಿ ಕಣಪ್ಪ, ಆಯಿತು. ಅಮ್ಮ, ಜಗದೀಶ್ ಅಂಕಲ್ ಕಾಲ್ ಮಾಡಿದ್ರಮ್ಮ. ಅದಕ್ಕೆ ಒಂಚೂರು ಎಲ್ಲನೂ ರೆಡಿಯಾಗಿದೆ. ನೀವೊಂದು 10 ನಿಮಿಷ ಬಂದು ಅಲ್ಲಿ ಅವ್ರ ಮನೆಯಲ್ಲಿ ಸ್ವಲ್ಪ ಅವ್ರ ಮನೆ ಖಾಲಿ ಮಾಡಿಸ್ಬಿಟ್ಟು ಬೀಗ ಹಾಕ್ಬಿಟ್ಟು ಬರೋಣ ಬನ್ನಿ ಅಂತ ಅಂದರು. ಹೋಗ್ಬಿಟ್ಟು ಬರ್ತೀನಮ್ಮ. ಹೌದಾ? ಸರಿ ಕಣ್ ಮಗಳೇ, ಹುಷಾರು. ಅಲ್ಲ, ನೀನು ಒಬ್ಬಳೇ ಹೋಗ್ತಾ ಇದೀಯಾ? ಅಲ್ಲ, ನಿಮ್ಮ ಆದಿನ ಏನಾದ್ರು ಜೊತೆ ಕಳಿಸ್ಕೊಡ್ಲಾ? ಅಯ್ಯೋ ಅಮ್ಮ, ನಾನೇನು ಒಬ್ಬಳೇ ಹೋಗ್ತಾ ಇದ್ದೀನ? ಜಗದೀಶ್ ಅಂಕಲ್ ಜೊತೆಲಿ ಬರ್ತಾರಲ್ಲ. ಅಲ್ಲ, ಅವ್ರು ನನ್ನೇನು ಮಾಡಂಗವ್ರೆ? ಹಂಗೇನಾದ್ರು ನನ್ನ ಮೇಲೆ ಕೈ ಇಟ್ಟರೆ ಅವ್ರು ಉಳಿತಾರೆ ಅಂತ ಅಂದ್ಕೊಂಡಿದ್ಯಾ? ಹಂಗೇನಾಗಲ್ಲ ಬಿಡು, ನೀನೇನು ಯೋಚನೆ ಮಾಡಬೇಡ. ಹೋಗ್ಬಿಟ್ಟು ಒಂಚೂರು ಮನೆ ಖಾಲಿ ಮಾಡಿಸ್ಬಿಟ್ಟು ಬೀಗ ಹಾಕ್ಬಿಟ್ಟು ಬರ್ತೀನಿ. ಸರಿ ಮಗಳೇ, ಆಯಿತು. ಏನಾದರೂ ಆಗಲಿ, ಹುಷಾರು. ಆಮೇಲೆ ನೀನೊಂದು ಕೆಲಸ ಮಾಡು, ನಿಮ್ಮ ಅಣ್ಣಂಗೆ ಒಂದು ಮಾತು ಹೇಳ್ಬಿಟ್ಟು ಹೋಗಿರೋ, ಅಣ್ಣ ಈ ಥರ ಹೋಯ್ತಾ ಇದ್ದೀನಿ, ಈ ಥರ ಮಾಡ್ತಾ ಇದ್ದೀನಿ ಅಂತವ. ಆಮೇಲೆ ನಾಳೆ ಯಾಕೆ ನನ್ನನ್ನು ಕೇಳ್ದಂಗೆ ಏಕೆ ಮಾಡಿದೆ ಹಂಗೆ ಹಿಂಗೆ ಅಂತ ಮಾತು ಬರುತ್ತೆ. ನಾನು ನಿಮ್ಮ ಅಪ್ಪಂಗೆ ಹೇಳಿದ್ದೀನಿ, ಈ ಥರ ಬಂದಿದ್ರು ಕಣ್ರಿ, ಈ ಥರ ಹೇಳಿದ್ರು, ಅದಕ್ಕೆ ನಾನು ಈ ಥರ ಹೇಳಿದ್ದೀನಿ ಅಂತ. ನಿಮ್ಮ ಅಪ್ಪನೂ ಹೌದು, ಅದೇ ಕರೆಕ್ಟು. ಯಾಕೆ ಬಿಟ್ಕೊಡ್ಬೇಕು ಕಂಡರ್ ತಿನ್ನೋಕ್ಕೆ? ಅವ್ರ ಮೊಮ್ಮಗಳೇ ಅವಳಲ್ಲ, ಅವಳೇ ಮಾಡ್ಕೊಳ್ಳಿ ಬಿಡು, ಯಾಕೆ ಅಂತ ಹೇಳ್ಬಿಟ್ಟು ನಿಮ್ಮ ತಂದೆನೂ ಹಂಗೆ ಅಂತ ಅಂದರು. ನಿಮ್ಮ ತಂದೆದೇನು ಅಭ್ಯಂತರ ಇಲ್ಲ, ನಿಮ್ಮ ಅಣ್ಣಂಗೆ ಒಂದು ಮಾತು ಹೇಳ್ಬಿಡು, ಹಿಂಗೆ ಕನ್ನಡ ಹೋಯ್ತಾ ಇದ್ದೀನಿ ಅಂತವ. ಹೋಗ್ಬಿಟ್ಟು ಮಗಳೇ, ಎಲ್ಲ ಒಳ್ಳೆಯದೇ ಆಗುತ್ತೆ. ಸರಿ ಅಮ್ಮ, ಆಯಿತು. ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಯಾರಿದ್ದೀರಾ ಮನೆಯಲ್ಲಿ? ಹೊರಗಡೆ ಬನ್ನಿ. ಓ ನೀನಾ? ನಾನು ಯಾರೋ ಬಂದ್ರಲ್ಲಪ್ಪ ಮನೆಗೆ ಅನ್ಕೊಂಡು ಬಂದೆ. ಬಾ ಕೂತ್ಕೋ ಬಾ. ಅಲ್ಲ, ನಮ್ಮನೆ ಗಂಟ ಹುಡ್ಕೊಂಬಂದ್ಬಿಟ್ಟಿದ್ಯಾ? ಏನು ನಿನ್ನ ಗಂಡ, ನಿನ್ನ ಅತ್ತೆ, ನಿನ್ನ ಆತ್ನಿನ ಹುಡ್ಕೊಂಬಂದ್ಯಾ? ಅವ್ರು ಯಾರು ಈ ಮನೆಯಲ್ಲಿಲ್ಲ. ಆ ವಿಷಯ ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ಈ ಮನೆಯಲ್ಲಿ ಇವ್ರು ಯಾರು ಇಲ್ಲ ಅಂತನೂ ಗೊತ್ತು. ಹಾಗೆ ನಿನ್ನಂಥ ಕೆಟ್ಟ ವ್ಯಕ್ತಿ ಈ ಮನೆಯಲ್ಲಿ ನಂದೇ ಮನೆ ಅಂತ ಆಳ್ವಿಕೆ ಮಾಡ್ತಾ ಇರೋದು ನನಗೆ ಗೊತ್ತು. ಎಲ್ಲ ಗೊತ್ತಿದ್ರು ಮತ್ತೆ ಇಲ್ಲಿಗೆ ಯಾಕೆ ಬಂದಿದೀಯಾ ನೀನು? ನೋಡು, ಈ ಮನೆ ನನ್ನ ಹೆಸರಲ್ಲಿದೆ. ಇನ್ಮೇಲೆ ನೀನು ಇಲ್ಲಿಗೆ ಬರ್ಕೂಡ್ದು. ನನ್ನ ಮನೆಗೆ ನನ್ನನ್ನು ಬರಬೇಡ ಅಂತ ಅನ್ನೋದಿಕ್ಕೆ ನೀನು ಯಾವಳೆ? ದೀಪ್ತಿ, ಏಕವಚನದಲ್ಲೆಲ್ಲ ಮಾತಾಡಿಸ್ಬೇಡ ನಿನ್ನನ್ನು. ಓ, ಏಕವಚನದಲ್ಲಿ ಮಾತಾಡಿಸ್ಬಾರ್ದಾ? ಅಲ್ಲ, ನೀನೇನು ಮರ್ಯಾದೆ ಕೊಟ್ಟ ಮಾತಾಡಿಸ್ತಾ ಇದೀಯಾ? ನೀನು ಯಾವ ರೀತಿ ನನ್ನನ್ನು ಮಾತಾಡಿಸ್ತೀಯೋ ನಾನು ನಿನ್ನನ್ನು ಅದೇ ಥರನೇ ಮಾತಾಡ್ಸೋದು. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಬಾಯಿ ಮುಚ್ಕೊಂಡು ಈ ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂತಂದರೆ ಪೊಲೀಸ್ ಕರೆಸಿ ಒದ್ದು ಒಳಗಡೆ ಹಾಕಿಸ್ಬೇಕಾಗುತ್ತೆ. ನಿನಗಿನ್ನ ಪೂರ್ತಿ ವಿಷಯ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಗೊತ್ತಾಗಿದ್ದಿದ್ರೆ ನೀನು ಈ ಥರ ಎಲ್ಲ ಮಾತಾಡ್ತಿರ್ಲಿಲ್ಲ ಬಿಡು. ಈ ಮನೆ ಎಲ್ಲನೂ ನಿನ್ನ ಗಂಡ ನನ್ನ ಹೆಸ್ರಿಗೆ ಮಾಡಿಕೊಟ್ಟಾಗಿದೆ. ಇನ್ನು ಈ ಮನೆ ಅಧಿಕಾರ ನಿನಗಿಲ್ಲ. ಯಾರಮ್ಮ ಹೇಳಿದ್ದು ಈ ಮನೆ ಅಧಿಕಾರ ಇವಳಿಗಿಲ್ಲ ಅಂತ? ಇವಳಿಗಲ್ದೆ ಇನ್ಯಾರ್ಗಮ್ಮ ಬರುತ್ತೆ? ಈ ಮನೆ ಸೊಸೆ ಇವಳು. ನೋಡು, ನಿನಗೆ ಪೂರ್ತಿ ವಿಚಾರ ಗೊತ್ತಿಲ್ಲದೆ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೀಯ ಅಂತ ನನಗೆ ಗೊತ್ತಾಯ್ತು. ಬಿಡು, ಹೋಗ್ಲಿ. ನಿನ್ನ ಕಡೆಯಿಂದ ಯಾರನ್ನಾದ್ರೂ ಲಾಯರ್ನ ಕರ್ಸಬೇಕಿದ್ರೆ, ನಾವು ಹೇಳಿದ್ರಲ್ಲಿ ನಿನ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ನಿನ್ಗೆ ಅವರೇ ಕ್ಲಿಯರ್ ಮಾಡ್ಕೊಡ್ತಾರೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಇರೋದನ್ನೇ ಹೇಳ್ತಾ ಇದ್ದೀನಿ. ನೋಡು, ಈ ಪ್ರಾಪರ್ಟಿನ ಸೇಲ್ ಮಾಡೋದಕ್ಕೂ ಸಹ ಗಿರೀಶ್ಗೆ ಅಧಿಕಾರ ಇರಲಿಲ್ಲ. ಅವನಿಗೆ ಸುಮ್ಮನೆ ಒಂದು ಪವರ್ ಆಫ್ ಅಟಾರ್ನಿ ಇತ್ತಷ್ಟೇ, ಆದರೆ ಸೇಲ್ ಮಾಡೋ ಹಕ್ಕಂತೂ ಇರಲಿಲ್ಲ. ಏನು ಹೇಳ್ತಿದ್ರ? ನೋಡಿ, ನೀವು ಈ ಥರ ಎಲ್ಲ ಬಂದು ಸುಳ್ಳೆಲ್ಲ ಹೇಳ್ಬೇಡಿ. ನೀವು ನನಗೆಲ್ಲ ಗೊತ್ತಿದೆ. ನಾನೆಲ್ಲನೂ ಆಯ್ರ ಹತ್ರನೇ ಮಾಡಿಸಿರೋದು. ಸುಮ್ಮನೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ ನೀವು. ರೀ ಸ್ವಲ್ಪ ಬರ್ತೀರಾ ಇಲ್ಲಿ? ಬಾಯಿಗೆ ಬಂದಂಗೆ ಏನು ಮಾತಾಡ್ತಿಲ್ಲಮ್ಮ. ನೀವು ಪ್ರಾಪರ್ಟಿ ಡೀಟೇಲ್ಸ್ನ ಸರಿಯಾಗಿ ತಿಳ್ಕೊಳ್ದೆ ನೀವು ರಿಜಿಸ್ಟರ್ ಮಾಡಿಸ್ಕೊಂಡಿರೋದು ತಪ್ಪು ನಿಮ್ಮದು. ನೋಡಿ, ಈಗಲೂ ಸಹ ಪ್ರಾಪರ್ಟಿ ಹಕ್ಕು ನಿಮಗೆ ಬರೋದಿಲ್ಲ. ಈ ಪ್ರಾಪರ್ಟಿ ಮೇಲೆ ದೀಪ್ತಿ ಮಗಳಿಗೆ ಪೂರ್ತಿ ಹಕ್ಕಿದೆ. ಅವಳಿಗೆ 18 ವರ್ಷ ತುಂಬುವವರೆಗೂ ಯಾರು ಕೂಡ ಇದನ್ನ ಪರಬಾರೆ ಮಾಡಬಾರ್ದು ಅಂತ ಆಲ್ರೆಡಿ ವಿಲ್ಲಲ್ಲಿ ರಿಜಿಸ್ಟರ್ ಆಗಿದೆ. ವಿಲ್ ಪತ್ರ ನೀವು ಚೆಕ್ ಮಾಡಿಸಿದೀರಾ? ವಿಲ್ಲಲ್ಲಿ ಏನಿತ್ತು ಅಂತ ತಿಳ್ಕೊಂಡಿದ್ದೀರಾ? ಏನು ವಿಲ್ಲ? ಅಲ್ಲ, ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಮತ್ತೆ ಅದ್ರ ಬಗ್ಗೆನೇ ಗೊತ್ತಿಲ್ಲದೆ ನೀವು ಹೇಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರಿ? ಈ ಪ್ರಾಪರ್ಟಿ ಎಲ್ಲ ಗಿರೀಶ್ ಹೆಸ್ರಿಗೆ ಬಂದಿರೋದೇ ವಿಲ್ ಮುಖಾಂತರ. ಅದನ್ನು ಮಕ್ಕಳಿಗೆ 18 ವರ್ಷ ತುಂಬುವವರೆಗೂ ಅಷ್ಟೇ ಅದನ್ನ ನೋಡ್ಕೊಳ್ಳೋ ಪವರ್ ಆಫ್ ಅಟಾರ್ನಿ ಇತ್ತಷ್ಟೇ ಅವನ ಹೆಸರಲ್ಲಿ. ಬಟ್ ಅವನಿಗೆ ಸೇಲ್ ಮಾಡೋ ಅಧಿಕಾರ ಅಂತೂ ಇಲ್ಲ. ನೀವು ಹೆಂಗಮ್ಮ ಅವನ ಹತ್ರ ಬರ್ಸ್ಕೊಂಡ್ರಿ? ಎಲ್ಲಿ ನಿಮ್ಮ ಯಜಮಾನ್ರನ್ನ ಕರೀರಿ. ಅಲ್ಲ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಗೊತ್ತು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ನೋಡಿ, ಕೋರ್ಟಿಂದ ನೋಟಿಸ್ ತಗೊಂಡೇ ಬಂದಿದ್ದೀವಿ. ನೀವು ಈಗಲೇ ಮನೆ ಖಾಲಿ ಮಾಡಬೇಕು. ಮನೇಲಿರೋ ಯಾವ ವಸ್ತುಗಳನ್ನ ಸಹ ನೀವು ತಗೊಂಡು ಹೋಗೋ ಆಗಿಲ್ಲ. ನಾವು ಪೊಲೀಸ್ನವ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಪೊಲೀಸ್ನವರು ಬರ್ತಾ ಇದ್ದಾರೆ. ನೀವೇ ಹೋಗ್ತೀರಾ ಅಥವಾ ನಾವು ಒಳಗಡೆ ಹಾಕಿಸ್ಬೇಕಾ? ಇಲ್ಲ, ನಾನು ನಂಬಲ್ಲ. ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಾ. ಈ ದೀಪ್ತಿ ಇದ್ದಾಳಲ್ಲ, ಏನೋ ನಾಟಕ ಶುರು ಮಾಡಿದ್ದಾಳೆ. ಆಸ್ತಿ ಎಲ್ಲ ಹೋಗ್ಬಿಡುತ್ತೆ ಅಂತ ಇಷ್ಟೆಲ್ಲ ನಾಟಕ ಆಡ್ತಿದ್ದಾಳೆ. ನನಗೆ ಗೊತ್ತು. ನಾನು ನಮ್ಮ ಲಾಯರ್ನ ಕರೆಸ್ತೀನಿ. ಅವ್ರ ಹತ್ರನೇ ಮಾತಾಡಿ ನೀವು. ಕರ್ಸಮ್ಮ, ಕರ್ಸು. ಒಳ್ಳೇದೇ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಏನು ಗೊತ್ತಿಲ್ಲದೆ ನಿಮ್ಮ ಹತ್ರ ಮಾತಾಡಿದ್ರು ಪ್ರಯೋಜನ ಇಲ್ಲ.
ನಿಮ್ಮ ಲಾಯರ್ ಬಂದರೆ ಅವ್ರ ಹತ್ರನೇ ಮಾತಾಡ್ತೀನಿ, ಅವರೇ ನಿಮಗೆ ತಿಳಿಸಿರ್ತಾರೆ. ಅವಾಗ್ಲಾದ್ರೂ ನಿಮ್ಗೆ ಅರ್ಥ ಆಗ್ಬೋದೇನೋ.